ಭಯೋತ್ಪಾದನೆ, ಸೈಬರ್ ಅಪರಾಧ ಮುಂತಾದವುಗಳಿಗೆ ಟೆಲಿಗ್ರಾಮ್ ಆ್ಯಪ್ ಬಳಕೆ ಅಂತ ಬ್ಯಾನ್ ಮಾಡಲಾಗಿದೆ. ಏನಂತ ನೋಡೋಣ. ಎಲ್ಲರಿಗೂ ಗ್ರಿಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿರುವ ಟೆಲಿಗ್ರಾಮ್ ಅನ್ನು ಭಯೋತ್ಪಾದನೆ, ಸೈಬರ್ ಅಪರಾಧ, ಮಾದಕ ದ್ರವ್ಯ ಕಳ್ಳಸಾಗಣೆ, ಮಕ್ಕಳ ಶೋಷಣೆ ಮತ್ತು ಆರ್ಥಿಕ ವಂಚನೆ ಸೇರಿದಂತೆ ವ್ಯಾಪಕ ಶ್ರೇಣಿಯಲ್ಲಿ ಕಾನೂನುಬಾಹಿರವಾಗಿ ಚಟುವಟಿಕೆ ಬಳಸಿಕೊಳ್ಳಲಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಇದು ದೆಹಲಿ ಹೈಕೋರ್ಟ್ಗೆ ತಿಳಿಸಿದೆ. ಟೆಲಿಗ್ರಾಮ್ ಆ್ಯಪ್ನನ್ನು ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಯಂತ್ರಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ವೇಳೆ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ವಿವರವಾಗಿ ಆಕ್ಷೇಪ ಸಲ್ಲಿಸಿದೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಟೆಲಿಗ್ರಾಮ್ ಬ್ಯಾನ್ ಮಾಡಿದ್ದಾರೆ. 21ರ ತನಕ ಏನೋ ಸರಿ ಗೊತ್ತಿಲ್ಲ. 21ರ ತನಕ ಬ್ಯಾನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೇನೆ. ಇನ್ನು ಇದು ನೀಟ್ ಎಕ್ಸಾಮ್ ಅದಿದೇನೋ ಸ್ಟಾರ್ಟ್ ಆಗ್ತದೆ, ಅದರಿಂದ ಇದು ಸೋರಿಕೆ ಆಗ್ತದೆ ಈ ಕಾರಣ. ಮತ್ತು ಇದೆ ಭಯೋತ್ಪಾದನೆ, ಸೈಬರ್ ಅಪರಾಧ ಮತ್ತು ಉಗ್ರಗಾಮಿಗಳು ಇದೆಲ್ಲ ಇದರಿಂದ ಬ್ಯಾನ್ ಮಾಡಿದ್ದಾರೆ. ಯಾವಾಗ ಮತ್ತೆ ಬರುತ್ತೆ ಅದೆಲ್ಲ ಮಾಹಿತಿ ಬಂದರೆ ನಾನು ನಿಮಗೆ ತಿಳಿಸ್ತೇನೆ. ಈಗ ಸದ್ಯಕ್ಕೆ ಬ್ಯಾನ್ ಆಗಿದೆ, ಏನು ಕೂಡ ಇದು ಆಗ್ತಾಯಿಲ್ಲ. ಆದ್ದರಿಂದ ಭಯ ಪಡ್ಕೊಳ್ಬೇಡಿ. ಯಾಕಂತ ಹೇಳಿದರೆ ಕೆಲವರು ಮೆಸೇಜ್ ಓಪನ್ ಆಗ್ತಾಯಿಲ್ಲ ಅದಿದೆಲ್ಲ ಅಂತ ಬ್ಯಾನ್ ಆಗಿದೆ. ಸದ್ಯಕ್ಕೆ ನೋಡೋಣ ಏನಾಗುತ್ತೆ.